ನಾವು ಮನುಷ್ಯರು ಒಬ್ಬೊಬ್ಬರು ಒಂದೊಂದು ರೀತಿಯ ಸ್ವಭಾವವನ್ನು ಹೊಂದಿರ್ತೀವಿ. ಕೆಲವೊಮ್ಮೆ ಸಾಮ್ಯತೆ ಹುಟ್ಟುತ್ತೆ, ಅವರು ಅದೇ ಥರ ನಾವು ಅದೇ ಥರ ಅಂತ. ಇನ್ನು ಕೆಲವೊಮ್ಮೆ ಒಬ್ಬೊಬ್ಬರು ಒಂದೊಂದು ರೀತಿ ಅಂತ ಅನಿಸುತ್ತೆ. ಸಾಮ್ಯತೆ ಹೇಗೆ ಬರುತ್ತೆ ಅಂದರೆ, ಅವರು ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ಬೋದು, ಒಂದೇ ರಾಶಿನಲ್ಲಿ ಹುಟ್ಟಿರ್ಬೋದು, ಒಂದೇ ದಿನಾಂಕದಲ್ಲಿ ಹುಟ್ಟಿರ್ಬೋದು, ಅಥವಾ ಒಂದೇ ತಿಂಗಳಲ್ಲಿ ಹುಟ್ಟಿರ್ಬೋದು, ಒಂದೇ ವಾರದಲ್ಲಿ ಹುಟ್ಟಿರ್ಬೋದು. ಹೀಗೆ ಕೆಲವೊಂದು ದಿನಗಳಲ್ಲಿ ಅಥವಾ ಕೆಲವೊಂದು ವಾರಗಳಲ್ಲಿ ಹುಟ್ಟಿದವರ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ಹೇಳ್ಬೋದು. ಇದೇ ಥರದ ಹಲವು ವಿಡಿಯೋಗಳನ್ನ ನಾನು ನನ್ನ ಚಾನಲಲ್ಲಿ ಮಾಡಿದ್ದೀನಿ. ಅಂದರೆ ನೀವು ಯಾವ ತಿಂಗಳಲ್ಲಿ ಹುಟ್ಟಿದ್ದೀರಾ ಅನ್ನೋದನ್ನು ನೋಡಿಕೊಂಡು ಅದರ ಪ್ರಕಾರ ನಿಮ್ಮ ಸ್ವಭಾವ ಎಂತಹದ್ದು ಅಂತ ಕೂಡ ತಿಳ್ಕೊಳ್ಳೋ ವಿಡಿಯೋಗಳನ್ನ, ವಾರಗಳಲ್ಲಿ ಹುಟ್ಟಿದ್ದು, ದಿನಾಂಕಗಳಲ್ಲಿ ಹುಟ್ಟಿದ್ದು, ಅದನ್ನು ಕೂಡ ವಿಡಿಯೋಗಳನ್ನ ಮಾಡಿದ್ದೀನಿ. ಯಾರು ನೋಡಿಲ್ವೋ ಅವರು ನನ್ನ ಚಾನಲ್ಗೆ ಹೋಗಿ ನೋಡಿ. ಮತ್ತು ಇವತ್ತು ನಾನು ಭಾನುವಾರ ಯಾರು ಹುಟ್ಟಿದಾರೋ ಅವರ ಸ್ವಭಾವ ಹೇಗಿರುತ್ತೆ, ಅವ್ರು ಹೇಗಿರ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಭಾನುವಾರ ಹುಟ್ಟಿದವರು, ನೀವು ಭಾನುವಾರ ಹುಟ್ಟಿದರೆ ನಿಮಗೆ ಇದು ಸರಿ ಅನ್ನಿಸ್ತಾ, ಏನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಲ್ಲಿ ಯಾರು ಭಾನುವಾರ ಹುಟ್ಟಿರ್ತಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಭಾನುವಾರ ಹುಟ್ಟಿದವರು ಹೇಗಿರ್ತಾರೆ ಅಂತ ಹೇಳ್ತೀವಿ. ವಾರ ಪೂರ್ತಿ ಅಂದರೆ ವಾರದಲ್ಲಿ 7 ದಿನ, ಭಾನುವಾರ, ಸೋಮವಾರ, ಮಂಗಳವಾರ ಅಂತ ಹೇಳ್ತೀವಿ. ಒಂದೊಂದು ದಿನಕ್ಕೆ ಅಧಿಪತಿ ಒಂದೊಂದು ಗ್ರಹ ಇರುತ್ತೆ. ಆ ಗ್ರಹದಲ್ಲಿ ಹುಟ್ಟಿರೋರು ಆ ಗ್ರಹದ ರೀತಿಯೇ, ಅಂದರೆ ಅವರು ಸ್ವಭಾವ ಒಂದೊಂದು ರೀತಿ ಇರುತ್ತೆ. ಹಾಗೆ ಭಾನುವಾರ ಹುಟ್ಟಿದವರು ಸ್ವಭಾವ ಹೇಗಿರುತ್ತೆ ಅಂದರೆ, ಭಾನುವಾರ ಮೊದಲೇ ಹೇಳಿದಾಗೆ ಇದು ರಜಾ ದಿನ. ಮತ್ತು ಪೂಜೆ ಅಂದರೆ ನಾವು ಭಾನುವಾರಕ್ಕೆ ಅಧಿಪತಿ ಸೂರ್ಯ ಬರ್ತಾನೆ. ಇವರು ಭಾನುವಾರ ಹುಟ್ಟಿದವರು ಸೂರ್ಯನ ಹಾಗೆ ಪ್ರಕಾಶಿಸ್ತಾರೆ ಅನ್ನೋ ನಂಬಿಕೆ ಇದೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಭಾನುವಾರ ಹುಟ್ಟಿದವರು ಸ್ವಲ್ಪ ಅದೃಷ್ಟವಂತರು ಅಂತ ಹೇಳ್ತಾರೆ, ಮತ್ತು ಸ್ವಲ್ಪ ಸೂಪರ್ ಸ್ಪೆಷಲ್ ಅಂತಲೇ ಹೇಳ್ತಾರೆ. ಇವರು ಯಾವಾಗಲೂ ಡಿಫ್ರೆಂಟ್ ಆಗಿರೋದನ್ನೇ ಹುಡುಕ್ತಾರೆ. ಸಾಮಾನ್ಯವಾಗಿ ಪಡ್ಕೊಳ್ಳಲ್ಲ, ಏನಾದ್ರು ಡಿಫ್ರೆಂಟ್ ಆಗಿರಬೇಕು ಅಂತ ಹುಡುಕ್ತಾ ಇರ್ತಾರೆ. ಇವರು ಯಾವಾಗಲೂ ತಮ್ಮ ಪ್ರತಿಭೆಯಿಂದ ಬೇರೆ ಜನರ ಗಮನವನ್ನು ಸೆಳೆಯುತ್ತಾರೆ. ಇವರು ಕ್ರಿಯೇಟಿವ್ ಆಗಿರ್ತಾರೆ, ಮತ್ತು ಇವರು ಯಾವಾಗಲೂ ಲೀಡರ್ ಆಗಬೇಕು ಅಂತ ಬಯಸ್ತಾರೆ. ಇವ್ರಿಗೆ ಹುಟ್ಟಿದಾಗಿನಿಂದನೂ ಸ್ವಲ್ಪ ಧೈರ್ಯ ಜಾಸ್ತಿ ಇರುತ್ತೆ, ಮತ್ತು ಇವರು ಸ್ವಲ್ಪ ಸ್ವಾರ್ಥಿಗಳು, ಅಹಂಕಾರಿಗಳು, ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಇವ್ರಿಗೆ ಯಾವುದೇ ವಿಷಯದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲಕ್ಕಿಂತ ಜಾಸ್ತಿ ಇರುತ್ತೆ ಇವ್ರಿಗೆ. ಇವರು ಸ್ವತಂತ್ರವಾಗಿರಬೇಕು ಅಂತ ಬಯಸ್ತಾರೆ. ವೈಯಕ್ತಿಕವಾಗಿ ಮತ್ತು ಯಾವುದೇ ಕೆಲಸ ಮಾಡ್ತಿರೋ ಅಂದರೆ ವೃತ್ತಿಪರವಾಗಿ ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಬೇರೆಯವ್ರು ಹೇಳಿದ್ದನ್ನು ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಇವ್ರು ಹೇಳ್ದಾಗ ಬೇರೆಯವ್ರು ಮಾಡ್ಬೋದು, ಆದರೆ ಬೇರೆಯವ್ರು ಹೇಳಿದಾಗೆ ನಾನು ಮಾಡ್ತೀನಿ ಅಂತ ಇವರು ಒಪ್ಕೊಳ್ಳಲ್ಲ. ಇವ್ರಿಗೆ ಹೇಗೆ ಮಾಡಬೇಕು ಅನಿಸೋದು ಅದೇ ರೀತಿ ಮಾಡೋದಕ್ಕೆ ಇಷ್ಟಪಡ್ತಾರೆ. ಮತ್ತು ಇವರು ತಮ್ಮ ಆಲೋಚನೆಗಳನ್ನ, ಅಂದರೆ ಯಾವುದಾದ್ರು ಒಂದು ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವ ರೀತಿ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಮತ್ತು ತಾವು ಯಾವ ರೀತಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಯಾವುದಾದ್ರು ಕೆಲಸನ ಅಂತ ಕೂಡ ಫ್ರೆಂಡ್ಸ್ ಜೊತೆ, ಬೇರೆಯವ್ರ ಜೊತೆ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾರೆ. ಮತ್ತು ಇವರು ಸ್ವತಂತ್ರವಾಗಿ ನಿರ್ಧಾರನ ತಗೊಳ್ತಾರೆ. ಯಾವುದೇ ಇದಕ್ಕೆ ಬಂಧನದಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ಮತ್ತು ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೂ ಬೇರೆಯವ್ರ ಕೈ ಕೇಳಿದ್ರೆ ಅವ್ರು ಹೇಳ್ದಾಗೆ ಮಾಡೋದಕ್ಕೆ ಇವರು ಇಷ್ಟಪಡಲ್ಲ. ಇವರು ಸ್ವತಂತ್ರವಾಗಿ ಎಲ್ಲ ಕೆಲಸಗಳನ್ನ ಮಾಡೋಕ್ಕೆ ಇಷ್ಟಪಡ್ತಾರೆ, ಮತ್ತು ಅದೇ ರೀತಿ ಕೂಡ ಮಾಡ್ತಾರೆ. ಅಕಸ್ಮಾತ್ ಕೆಲಸ ಏನಾದ್ರು ಜಾಸ್ತಿ ಕೊಟ್ಟರೆ, ಇವ್ರು ಹೇಗೆ ಮಾಡ್ತಾರೆ ನೋಡೋಣ ಅಂತ ಕೊಟ್ಟರು ಕೂಡ ಅದನ್ನೂ ಕೂಡ ಇವ್ರದ್ದೇ ತಂದೆ ಆದ ರೀತಿಯಲ್ಲಿ ಕೆಲಸ ಮಾಡಿ ಅದನ್ನು ಕೂಡ ಕೆಲಸ ಮಾಡಿ ಮುಗಿಸ್ತಾರೆ. ಜೊತೆಗೆ ಇವರು ಭಾನುವಾರ ಹುಟ್ಟಿದವರು ಲೀಡರ್ ಆಗೋಕ್ಕೆ ಇಷ್ಟಪಡ್ತಾರೆ. ಮತ್ತು ಇವ್ರಿಗೆ ಲೀಡರ್ ಆಗಿ ಕೊಟ್ಟರೆ ಕೂಡ ಅವರು ತುಂಬ ಚೆನ್ನಾಗಿ ಅವರ ಟೀಮನ್ನು ಮುನ್ನಡೆಸ್ಕೊಂಡು ಅದರಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾರೆ. ಈ ಭಾನುವಾರ ಹುಟ್ಟಿದವರು ರಾಜಕೀಯ, ವ್ಯಾಪಾರ, ವೈದ್ಯಕೀಯ, ಪತ್ರಿಕೋದ್ಯಮ ಇಂಥ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಹೆಚ್ಚು ಗಳಿಸ್ತಾರೆ. ಇವರು ನಾಯಕತ್ವದ ಪಾತ್ರಗಳಲ್ಲಿ ಹೆಚ್ಚಾಗಿ ಮಿಂಚ್ತಾರೆ. ಕಷ್ಟಪಟ್ಟು ದುಡಿತಾರೆ, ಮತ್ತು ಇವರು ಮಹತ್ವಾಕಾಂಕ್ಷೆಗಳು. ಸ್ವಲ್ಪ ಮೊಂಡತನ ಅನ್ನೋದು ಕೂಡ ಇವ್ರಿಗೆ ಇರುತ್ತೆ. ಈ ಭಾನುವಾರ ಹುಟ್ಟಿದವ್ರ ಮೇಲೆ ಸೂರ್ಯನ ಪ್ರಭಾವ ಜಾಸ್ತಿ ಇರುತ್ತೆ. ಹಾಗಾಗಿ ಇವ್ರಿಗೆ ಒಳ್ಳೆಯ ರೂಪ ಇರುತ್ತೆ, ಆಕರ್ಷಕವಾಗಿ ಕಾಣ್ತಾ ಇರ್ತಾರೆ, ಮತ್ತು ಇವ್ರಿಗೆ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ. ಯಾವಾಗಲೂ ಇವರು ಸಕಾರಾತ್ಮಕವಾಗಿ, ಅಂದರೆ ಪಾಸಿಟಿವ್ ಥಿಂಕಿಂಗ್ ಇರುತ್ತೆ. ಇವರು ಉದಾರಿಗಳು, ಮತ್ತು ಬಡವರಿಗೆ ಕೂಡ ಸಹಾಯ ಮಾಡುವಂಥ ಸ್ವಭಾವನ ಇಟ್ಕೊಂಡಿರ್ತಾರೆ. ಇವರ ಆಕರ್ಷಕ ವ್ಯಕ್ತಿತ್ವ, ಯಾವಾಗಲೂ ಇಷ್ಟಪಡುವಂಥ ಬೇರೆ ಜನರು ಇವ್ರನ್ನ ನೋಡಿದ್ರೆ ಇಷ್ಟಪಡಬೇಕು, ಮತ್ತು ಇವ್ರ ಕೆಲಸದಿಂದಲೂ ಕೂಡ ಇವರು ಇಷ್ಟಪಡೋ ರೀತಿಯೇ ಇರ್ತಾರೆ. ಇದಿಷ್ಟು ಭಾನುವಾರ ಹುಟ್ಟಿದವರ ಸ್ವಭಾವ. ನೀವು ಭಾನುವಾರ ಹುಟ್ಟಿದವರಾಗಿದ್ದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಲ್ಲಿ ಭಾನುವಾರ ಯಾರು ಹುಟ್ಟಿರ್ತಾರೋ ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು
ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.